ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದನಿ ವ್ಲಾಗ್ಸ್. ಇವತ್ತು ನಾವು ಬೆಂಗಳೂರು ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ನಾನು ಮದುವೆ ಆದಾಗಿಂದ ಈ ದೇವಸ್ಥಾನಕ್ಕೆ ಬರಬೇಕಂತ ತುಂಬ ಸಲ ಅಂದ್ಕೊಂಡಿದ್ವಿ, ಬಟ್ ಬರೋಕ್ಕೆ ಆಗಿರಲಿಲ್ಲ. ಹೇಳ್ತಾರಲ್ವ, ದೇವರು ನಮ್ಮನ್ನ ಕರೆಸ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ಇವತ್ತಂತೂ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ನಾವು ದೇವಸ್ಥಾನದ ಹೊರಗಡೆ ಬರಬೇಕಾದ್ರೆ ನನಗಂತೂ ತುಂಬ ಖುಷಿ, ಸಂತೋಷ, ಏನೋ ಪಾಸಿಟಿವ್ ವೈಬ್ಸ್ ಇರುತ್ತಲ್ಲ, ನನಗದು ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ಮೀಡಿಯಮ್ ರಶ್ ಇತ್ತು, ತುಂಬ ಏನೂ ರಶ್ ಇರಲಿಲ್ಲ. ದೇವಸ್ಥಾನ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಉತ್ಸವ ಮೂರ್ತಿ ಇಟ್ಟಿರ್ತಾರಲ್ವ, ಅದನ್ನಂತೂ ತುಂಬ ಮುದ್ದಾಗಿ ಅಲಂಕಾರ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ನಿಮ್ಗೆ ನೋಡ್ತಾ ಇದ್ರೇ ಖುಷಿ ಆಗುತ್ತೆ, ಅಷ್ಟು ಮುದ್ದಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತು ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಬಂದಿರ್ತಾರೆ. ಈ ಅನ್ನಪ್ರಾಶನ ಆ ಥರ ಎಲ್ಲ ಮಾಡಿಸ್ಬೇಕಾದ್ರೆ ಮಕ್ಕಳನ್ನೆಲ್ಲಿ ಕರ್ಕೊಬಂದು ಮೊಸರನ್ನ ಬೆಲ್ಲದನ್ನ ನೈವೇದ್ಯ ಮಾಡಿ ಅದನ್ನು ಮಕ್ಳಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನೀವು ಯಾರ್ಯಾರು ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಮತ್ತು ಯಾರಿನ್ನ ಹೋಗಿಲ್ಲ, ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ, ಸೊ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್ಸ್. ಅಣ್ಣಮ್ಮ ದೇವಿ ನಿಮಗೂ ಕೂಡ ನಿಮ್ಮ ಆಸೆ ಕನಸುಗಳನ್ನ ನೆರವೇರಿಸಿ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಬಾಯ್.